ಹಾಯ್ ಎಲ್ಲರಿಗೂ ನಮಸ್ಕಾರ. ಏನಪ್ಪ ಸಿಂಚು ಇದಕ್ಕಿದ್ದಂಗೆ ಬಂದ್ಬಿಟ್ಟಿದ್ದಾಳೆ ಅಂತ ಅಂದ್ಕೊಂಡ್ರಾ? ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಆತ್ಮೀಯರು ಎಲ್ಲರೂ ಸವಿತಾಗೆ ಕಿವಿ ಕೆಳವಾಗಿ ಮಾಡಿ ಮತ್ತು ಅಂಬುಜನ ಸರಿ ಮಾಡಿಸಿ, ಸರೋಜನ ಸರಿ ಮಾಡಿಸಿ ಅಂತ ಹೇಳ್ತಿದ್ದಾರಲ್ಲ. ಅವರೆಲ್ಲ ಸರಿ ಹೋದ್ಮೇಲೆ ನನ್ನ ಸ್ಟೋರಿ ಏನಿರುತ್ತೆ ಅಲ್ಲಿಗೆ ಸ್ಟೋರಿ ಸ್ಟಾಪ್ ಆಗುತ್ತಲ್ಲ. ಹಾಂ, ಪ್ಲೀಸ್ ಸ್ಟೋರಿ ಥರನೇ ತಗೊಳ್ಳಿ. ಒಂದು ಮನೆ ಅಥವಾ ಒಂದು ಕಥೆಯ ಮೇಲೆ ಜಗಳ ರಗಳೆ ವಿಲನ್ನು ಮತ್ತು ಬೈಯೋದು ಹೊಡೆಯೋದು ಅದೆಲ್ಲ ಕಾಮನ್ ಆಗಿರುತ್ತೆ. ಅದೇನೂ ಇಲ್ಲ ಅಂತಂದರೆ ಅದು ಸ್ಟೋರಿನೇ ಅಲ್ಲ. ಎಲ್ಲರೂ ಒಳ್ಳೆಯವರಾದ್ಮೇಲೆ ನಾನು ಅಲ್ಲಿ ಏನು ಮಾಡೋಕ್ಕಾಗುತ್ತೆ? ಕಥೆನೇ ಏನು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ. ನಾನು ಹೇಗೆ ಮುಂದುವರಿಸಲಿ? ಎಲ್ಲರೂ ಒಳ್ಳೆಯವರೇ ಆದರೆ, ಸವಿತಾಗೆ ಕಿವಿ ಕೇಳಿಸಿದ್ರೆ, ಅಂಬುಜಾ ಒಳ್ಳೆಯವಳಾದರೆ ಮತ್ತು ಸರೋಜಾ ಒಳ್ಳೆಯವಳಾದರೆ ನಾನು ಸ್ಟೋರಿಯಲ್ಲಿ ಏನು ಮಾಡಲಿ ಹೇಳಿ? ಹಾಂ, ಈ ಥರ ನೀವು ಕಮೆಂಟ್ ಮಾಡಿದ್ರೆ ನನಗೇನು ದಿಕ್ಕೇ ತೋಚಲ್ಲ. ದಯವಿಟ್ಟು ಸ್ಟೋರಿ ಥರನೇ ತೊಗೊಳ್ಳಿ. ಅದೆಲ್ಲ ಇದ್ರೇ ನಾನು ಮುಂದೆ ಸ್ಟೋರಿ ಮಾಡೋಕ್ಕಾಗೋದು. ಎಲ್ಲ ಸರಿ ಹೋದರೆ ಸ್ಟೋರಿನೇ ಸ್ಟಾಪ್ ಮಾಡಬೇಕಾಗುತ್ತಲ್ವಾ? ಹಾಂ, ನನಗೆ ಗೊತ್ತಿರೋದು ನಾನು ಹೇಳಿದ್ದೀನಿ. ಅದ್ರ ಮೇಲೆ ನಿಮ್ಮ ಇಷ್ಟ, ನಾನೇನು ಮಾಡೋಕ್ಕಾಗಲ್ಲ. ಜಲ್ಜಾ ನಾನು ತಪ್ಪಾಗೋಯ್ತು ಜಲ್ಜಾ. ನಿನ್ನ ಕಾಲ್ಗಾದ್ರೂ ಬೀಳ್ತೀನಿ, ನನ್ನನ್ನು ಬಿಟ್ಬಿಡು ಜಲ್ಜಾ, ಬಿಟ್ಬಿಡು. ಅವ್ರು ಇವಾಗ ಪೊಲೀಸವ್ರನ್ನ ಬೇರೆ ಕರ್ಸವ್ರೆ. ಪೊಲೀಸವ್ರು ಬಂದರೆ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ನಾನು ಹೊರಟೋಗ್ಬೇಕು ಜಲ್ಜಾ ಇಲ್ಲಿಂದ. ಮಾಡಬೇಕು, ಅರೆಸ್ಟು ನೀನು ಮಾಡಬೇಕು ನಿನ್ನನ್ನು. ನಾನಂತೂ ನಿನ್ನನ್ನು ಸುಮ್ಮನೆ ಬಿಡಲ್ಲ ಜಲ್ಜಾ. ನಿಜ ಒಪ್ಕೊತೀನಿ. ನಾನು ನಿಂಗೂ ನಿನ್ನ ಮಗಳಿಗೂ ಮಾಡಬಾರ್ದು ಮೋಸ ಮಾಡಿದ್ದೀನಿ, ಒಪ್ಕೊತೀನಿ. ಅದನ್ನು ತಿದ್ಕೊಂಡು ಇನ್ಮೇಲೆ ಚೆನ್ನಾಗಿ ಬಾಳ್ತೀನಿ ಜಲ್ಜಾ. ನಂಗೊಂದೇ ಒಂದು ಅವಕಾಶ ಕೊಡು ಜಲ್ಜಾ. ಎಲ್ಲ ಆಸ್ತಿ ನನ್ನ ಮಗಳ ಹೆಸರು ಬರೀತೀಯಾ? ಹಾಂ, ಬರೀತೀನಿ ಜಲ್ಜಾ, ನಿಜವಾಗ್ಲೂ ಬರೀತೀನಿ. ಯಜಮಾನ್ರೆ ಯಾಕಮ್ಮ? ಸಂಜನಾ ತಾತ ನಿದ್ದೆ ಹೋಗ್ಬಿಟ್ಟಿದ್ನಿ ತಾತ. ನಾನು ಅಮ್ಮನ ಮೊದಲು ಅಂದ್ರೆ ಹಂಗೇನಮ್ಮ, ಹಂಗೆ ಮಕ್ಕಳಿಗೆ ನಿದ್ದೆ ಮಾಡಿಸ್ಬಿಟ್ಟಿತ್ತು ಅಮ್ಮನ ಮೊದಲು. ಯಜಮಾನ್ರೆ, ಈ ಚಂಡಾಳ್ನು ಆಸ್ತಿ ಎಲ್ಲ ನನ್ನ ಮಗಳ ಹೆಸರು ಬರೀತೀನಿ ಅಂತ ಹೇಳ್ತಾವನೆ. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲ ಮಗುಕ. ನೀನೊಂದು ಒಡವೆ ಬೇಡ, ನೀನೊಂದು ಮೂಗ್ನತ್ತು ಬೇಡ, ನಂಗೆ ನಿಮ್ಮ ಒಡವೆ ಎಲ್ಲ ಕೊಟ್ಬಿಡ್ತೀನಿ. ನನಗೆ ಕ್ಷಮಿಸ್ಬಿಡು ಜಲ್ಜಾ, ನಾನು ಪಾಡಿಗೆ ನನ್ನ ಬಿಟ್ಬಿಡು. ಸರಿ ಆಯಿತು, ಒಂದು ಅವಕಾಶ ಕೊಡ್ತೀನಿ. ಫಸ್ಟು ಆಸ್ತಿ ಎಲ್ಲ ನೀನು ನನ್ನ ಮಗಳ ಹೆಸ್ರಿಗೆ ಬರೀಬೇಕು. ನಿನ್ನ ಹತ್ರ ಎಷ್ಟು ದುಡ್ಡೈತೋ ಆ ದುಡ್ಡೆಲ್ಲ ನನ್ನ ಮಗಳಿಗೆ ಕೊಡಬೇಕು. ಒಡವೆ ಎಲ್ಲ ಕೊಡಬೇಕು. ಕೊಡ್ತೀನಿ ಜಲ್ಜಾ, ನಿಜವಾಗ್ಲೂ ಕೊಡ್ತೀನಿ. ಕೊಡಿಲ್ಲ ಅಂತಂದ್ರೆ ನೀನೇನು ಬಿಡೋರಾರೋ ಅವರೇ? ಹಾಂ ಅಮ್ಮ, ನೀನೇ ಇದ್ದ ಮೇಲೆ ಆಸ್ತಿ ದುಡ್ಡು ಒಡವೆ ನಾನೇನಮ್ಮ ಮಾಡಲಿ? ಅಮ್ಮ, ನಾನೇ ನಿನ್ನ ಹೊಟ್ಟೆಗೆ ಮಗುವಾಗಿ ಹುಡ್ತೀನಮ್ಮ. ನೀನು ಚೆನ್ನಾಗಿರೋದು ನನ್ನ ಕಣ್ಣಾಗಿ ನೋಡಬೇಕು. ನಾನೇ ಹುಡ್ತೀನಿ, ನಂಗೊಂದು ಅವಕಾಶ ಕೊಡೆ. ನೀನು ನನ್ನ ಹೊಟ್ಟೆಗೆ ಹುಡ್ತೀನಿ ಅಂತಂದರೆ ನಾನು ಬೇಡ ಅಂತೀನಮ್ಮ. ಅಮ್ಮ ಅಳ್ಬೇಡಮ್ಮ, ನಿನ್ನ ಹತ್ರ ನಮ್ಮ ಕಳ್ಳಕ್ಕಿತ್ತು ಬರ್ತೈತೆ, ಅಳ್ಬೇಡ. ನೀನು ಬದುಕಿದ್ದಾಗಂತೂ ಅಸಹಾಯಕಳಾಗಿದ್ನಮ್ಮ. ನೀನು ಸಹಾಯ ಮಾಡೋ ಶಕ್ತಿ ಕೂಡ ಇರಲಿಲ್ಲ ನಂಗೆ. ಇವಾಗ ಒಂದು ಆತ್ಮ ಆಗಿ ನನಗೆ ಶಕ್ತಿ ಬಂದೈತಮ್ಮ. ನಿನಗೆ ಸಹಾಯ ಮಾಡಬೇಕಮ್ಮ. ನೀನು ಚೆನ್ನಾಗಿರ್ಬೇಕು ಮಗಳೇ. ಏಯ್ ಚಂಡಾಳ, ಎದ್ದೇಳ ಮೇಲೆ, ಎದ್ದೇಳೋ, ಹೋಗು. ಫಸ್ಟ್ ನನ್ನ ಮಗಳ ಹೆಸರು ರಿಜಿಸ್ಟರ್ ಮಾಡ್ಕೊಡ್ಬೇಕು ನೀನು. ನಾನು ಸುಮ್ಮನೆ ಬಿಡಲ್ಲ ನಿನ್ನ. ಅವಳಲ್ಲ, ಅವಳ ಹತ್ರಕ್ಕೆ ಹೋಗು ನೀನು. ನನ್ನ ಮಗಳ ಸುದ್ದಿಗೆ ನಾನು ಬಂದಿದ್ದೆ ಅಂದರೆ ನಿನ್ನೇನು ಮಾಡ್ತೀನಿ ಅಂದರೆ ನೋಡು, ರಕ್ತ ಕುಡ್ದ್ಬಿಡ್ತೀನಿ. ಇಲ್ಲ ಜಜ್ಜಾ, ಇಲ್ಲ, ನಿನ್ನ ಸುದ್ದಿನೂ ಬೇಡ, ನಿನ್ನ ಮಗಳ ಸುದ್ದಿನೂ ಬೇಡ. ನನಗೆ ದುಡ್ಡು ಬೇಡ, ಏನು ಬೇಡ. ನನ್ನ ಪಾಡಿಗೆ ನಾನು ಎಲ್ಲಾದರೂ ಬದುಕಂತೀನಿ. ನನಗೆ ಬರೋ ಓಲ್ಡ್ ಪೆನ್ಷನ್ನ ಕೂಡ ನಿನ್ನ ಮಗಳಿಗೆ ಅರ್ಥ ಕೊಡ್ತೀನಿ. ನನ್ನನ್ನು ಬಿಟ್ಬಿಡು ಜಲ್ಜಾ. ಥೂ ನಾಯಿ, ಆ ಓಲ್ಡ್ ಪೆನ್ಷನ್ ದುಡ್ಡು ಯಾರಿಗೋ ಬೇಕು? ಬೆಂಗಳೂರಾಗಿರೋ ಮನೆ, ಈ ಮನೆ ಮಾರಿರೋ ದುಡ್ಡು ಒಡವೆ ಇಷ್ಟು ನನ್ನ ಮಗಳಿಗೆ ಕೊಡಬೇಕು. ಯಜಮಾನ್ರೆ, ಇದಕ್ಕೆ ಸಾಕ್ಷಿ ನೀವೇ. ಖಂಡಿತನಮ್ಮ, ಖಂಡಿತ. ನಾನೇ ಮುಂದೆ ನಿಂತು ರಿಜಿಸ್ಟರ್ ಮಾಡಿಸಿ ಆ ಪೇಪರ್ಗಳು, ದುಡ್ಡು, ಒಡವೆ ಎಲ್ಲ ಕೊಡಿಸೋ ಜವಾಬ್ದಾರಿ ನಂದಮ್ಮ, ನಂದು. ನನ್ನ ಮಗಳಿದ್ದಂಗಮ್ಮ ನೀನು. ನಿಂಗೆ ಮೋಸ ಮಾಡಲ್ಲ ನಾನು. ಆಯಿತು ಯಜಮಾನ್ರೆ, ಏನೋ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಾನು ಓದ್ತಾ ಇದ್ದೀನಿ. ನನ್ನ ಮಗಳನ್ನ ನಿಮ್ಮ ಕೈಗೆ ಹಾಕಿದ್ದೀನಿ. ಯಾವುದೇ ಕಾರಣಕ್ಕೂ ನಿನ್ನ ಮಗಳಿಗೆ ಮೋಸ ಆಗಲ್ಲಮ್ಮ, ಮೋಸ ಆಗಲ್ಲ. ನೀನು ಭಯ ಪಡಬೇಡ. ನಿಮ್ಮ ಮಗಳ ಜೊತೆಗೆ ಹೋಗಿ ನಿನ್ನ ನಳಿನ ಬುದ್ಧಿ ಮಾತು ಹೇಳಿ ನಮ್ಮ ಆಫೀಸಿಗೆ ನನ್ನ ಮೊಮ್ಮಗನಿಗೆ ಹೇಳಿ ಒಂದು ಕೆಲಸ ಕೊಡಿಸ್ತೀನಮ್ಮ. ಕೆಲಸ ಕೊಡಿಸ್ತೀನಿ. ನಿನ್ನ ಮಗಳನ್ನ ಚೆನ್ನಾಗಿಕ್ಕೋ ಜವಾಬ್ದಾರಿ ನಂದಮ್ಮ. ಇನ್ಮೇಲೆ ನಿನ್ನ ಮಗುವಲ್ಲ, ನನ್ನ ಮಗು ಅದು. ನಳಿನ, ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದಮ್ಮ. ಯಜಮಾನ್ರೆ, ನನ್ನ ನಳಿನ ಸರಿ ಇಲ್ಲ, ಅವ್ನಿಗೆ ಬುದ್ಧಿ ಕಲಿಸ್ಬೇಕು ನೀವೇ. ಕಲಿಸ್ತೀನಮ್ಮ, ಕಲಿಸ್ತೀನಿ. ನನ್ನ ಮುಖಾಂತರ ಆಗಿಲ್ಲ ಅಂತಂದ್ರೂ ಪೊಲೀಸವ್ರ ಮುಖಾಂತರ ಕಲಿಸ್ತೀನಿ. ಹಂಗೂ ಬಗ್ಗಿಲ್ಲ, ಈ ಮಗು ಕೈಲಿ ಡೈವರ್ಸ್ ಕೊಡಿಸ್ಬಿಟ್ಟು ಬೇರೆ ಮದುವೆ ಮಾಡ್ತೀನಮ್ಮ. ಬೇರೆ ಮದುವೆ ಮಾಡಿ ಪುಣ್ಯ ಕಟ್ಕೊಳ್ರಿ. ಅವ್ನ ಸವಾಸ ನನ್ನ ಮಗುಗೆ ಬೇಡ. ದುಡ್ಕೋದು ಬೇಡಮ್ಮ, ದುಡ್ಕೋದು ಬೇಡ. ಆ ಗಂಗಮ್ಮನಂತೋಳೆ ಮೂರ್ಕಿತ ಅವಕಾಶ ಕೊಡ್ತಾಳಂತೆ. ಮನುಷ್ಯರು ನೀರಾಗ ಬಿದ್ದಾಗ ಮೂರ್ಕಿತ ಮುಳುಗಿ ತೇಲ್ತಾನಂತೆ. ನಾವ್ಯಾಕಮ್ಮ ಕೊಟ್ಕೊಡ್ತೀವಿ ನರಮನುಷ್ಯರು? ಒಂದು ಅವಕಾಶ ಕೊಟ್ಟು ನೋಡೋಣ, ತಿರ್ಕಂತ ನೀನು. ಆಯ್ತು ಯಜಮಾನ್ರೆ, ನಿಮ್ಮ ಮಾತಾಗ ಬೇಡ ಅನ್ಲಿ. ಕಂದ ಸಂಜು, ನಾನು ಹೊಡ್ತಾ ಇದ್ದೀನಿ ಮಗಳೇ. ಅಮ್ಮ ಹೋಗ್ಬೇಡ, ನೀನು ನನ್ನ ಜೊತೆಗೆ ಇರಮ್ಮ. ನನ್ನ ದಿನ ಮಾತುಗಳು ಹೇಳ್ತಾ ಇರಮ್ಮ. ನನಗೆ ನಿನ್ನ ಬಿಟ್ಟರೆ ಇನ್ಯಾರು ಧೈರ್ಯ ಹೇಳೋಕ್ಕಿಲ್ಲಮ್ಮ. ಸಂಜು ನೋಡ್ಕೊಂತೀನಿ ಬಿಡಮ್ಮ. ಇನ್ಮೇಲೆ
ನಿಮ್ಮಮ್ಮ ನಾನು ನೋಡ್ಕೊತೀನಿ. ನೀನು ನನ್ನ ಮಗಳಿದ್ದಂಗಮ್ಮ. ಅಮ್ಮನ ಕಳ್ಸ್ಕೊಡಮ್ಮ ನೆಮ್ಮದಿಯಾಗಿ. ಎಷ್ಟು ದಿನ ಅಂತ ಅಮ್ಮ ನಿಂಗೆ ಅಲ್ಕೊಂಡಿರೋದಮ್ಮ? ಹಾಂ ಸಂಜು, ಬೇಡಮ್ಮ. ನಮ್ಮಮ್ಮನ ನನ್ನ ಜೊತೆನೇ ಇರಲಿ. ನಮ್ಮಮ್ಮನ ಹೋಗೋದು ಬೇಡ. ಹಂಗೆಲ್ಲ ಅನ್ಬಾರ್ದಮ್ಮ. ಹೋಗ್ಲಿ ನಮ್ಮ ನಿಮ್ಮಮ್ಮನು. ಹಾಂ ಸಂಜು, ಬರ್ತೀನಮ್ಮ, ಬರ್ತೀನಿ. ನೀನು ಬಿಟ್ಬಿಟ್ಟು ನಾನು ಇರಲ್ಲ. ಬರ್ತೀನಿ ಸಂಜು, ಬರಲಮ್ಮ. ಯಜಮಾನ್ರೆ, ನನ್ನ ಮಗಳನ್ನ ನಿಮ್ಮ ಕೈಗೆ ಒಪ್ಪಿಸ್ಬಿಟ್ಟು ಹೋಗ್ತಾ ಇದ್ದೀನಿ. ಈ ಚಂಡಾಳಿನಿಂದ ಮೋಸ ಆಗ್ತಿದ್ದಂಗೆ ನೋಡ್ಕೊಳ್ರಿ. ಇಲ್ಲ ಹೋಗಮ್ಮ, ನಾನು ಗ್ಯಾರಂಟಿ ಕೊಡ್ತೀನಿ. ಹೋಗಮ್ಮ, ಹೋಗು. ನೀನು ನೆಮ್ಮದಿಯಾಗಿ ಹೋಗಮ್ಮ, ಹೋಗು. ಅಮ್ಮ, 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 ಅಮ್ಮ. ಸಂಜು, ಆಂಟಿ, ನಮ್ಮಮ್ಮ ನನ್ನ ಬಿಟ್ಬಿಟ್ಟು ಹೊಟ್ಟೋದ್ಲ ಆಂಟಿ. ಹೋಗ್ಲಿ ಸುಮ್ಮನಿರಮ್ಮ, ಹೋಗ್ಲಿ ಸುಮ್ಮನಿರು. ಅಳ್ಬಾರ್ದು. ಬಾ ಹೋಗೋಣ, ಬಾ. ನಾನು ನಮ್ಮಮ್ಮನ ಜೊತೆನೇ ಹೋಗ್ತೀನಿ ಆಂಟಿ. ನಮ್ಮಮ್ಮನಿಂದ ಇರೋ ಪ್ರಪಂಚ ನನಗೆ ಬೇಡ ಆಂಟಿ. ಇಲ್ಲ, ಮಾತಾಡ್ಬಾರ್ದಮ್ಮ. ಬಾಳಿ ಬದುಕಬೇಕಾಗಿರೋಳು ನೀನು. ಮಾತಾಡ್ಬಾರ್ದು. ಬಾ ಹೋಗೋಣ, ಬಾ. ಏನಪ್ಪ? ಹಾಂ, ಆಯಮ್ ಇದ್ದಾಗ ಒಂದು ಮಾತು, ಆಯಮ್ ಇಲ್ದಾಗ ಒಂದು ಮಾತು ಆಡೋದಲ್ಲ. ಎಲ್ಲದಕ್ಕೂ ಒಪ್ಕೊಬೇಕು ನೀನು ಇವಾಗ. ಆಯ್ತು ಯಜಮಾನ್ರೆ, ಎಲ್ಲ ರಿಜಿಸ್ಟರ್ ಮಾಡಿಸ್ಕೊಡ್ತೀನಿ. ನನಗೇನು ಬೇಡ. ನಂಗೆ ಬರೋ ಓಲ್ಡ್ ಪೆನ್ಷನ್ನೇ ಸಾಕು. ಅದ್ರಾಗೆ ಜೀವನ ಮಾಡ್ತೀನಿ. ಯಾವಾಗಲೂ ಇನ್ನು ಮೇಲೆ ಆ ಮಗು ಜೊತೆಗೆ ನಾವಿರ್ತೀರಿ. ಬಾ ದೊಡ್ಡವರೇ, ನಾನು ಈ ಒಂದು ನಿರ್ಧಾರ ಮಾಡಿದ್ರೆ ಅದು ನಿಮ್ಮ ಹತ್ರ ಹೇಳ್ಬೇಕು. ಏನು ಬಸಪ್ಪ ಅದು? ಅದೇ ಈ ಮನೇನ ಸಂಜನಾಕ್ಕೆ ಕೊಟ್ಬಿಡೋಣ ಅಂತ. ಬೇಡ ಬೇಡ, ಆ ಮಗು ಬೆಂಗಳೂರಾಗ ಇರಲಿ. ಅವ್ರ ಯಜಮಾನ್ಗೆ ಒಂದು ಕೆಲಸ ಕೊಡ್ತೀರಿ. ನಿಮ್ಮ ಅಳಿನ ಕೇಳಿ. ಬೇಡ ಬೇಡ, ಬೆಂಗಳೂರಾಗಿರಲಿ. ನಾವು ಎಲ್ಲರೂ ಅಲ್ಲೇ ಇರ್ತೀರಿ. ನಾವು ನೋಡ್ಕೊತೀರ. ಮಗುದೇನು ತೊಂದರೆ ಇಲ್ಲ. ಈ ದೊಡ್ಡ ಮನುಷ್ಯನ ಹೇಳೋನಲ್ಲ ಮನೆಯೆಲ್ಲ ರಿಜಿಸ್ಟ್ರ್ ಮಾಡಿಸ್ಕೊಡ್ತೀನಿ ಅಂತ. ನೋಡೋಣ. ಏನಮ್ಮ? ಹಾಂ, ನಿಮ್ಮಪ್ಪನ ಪೊಲೀಸವ್ರು ಕಿತ್ಕೊಡೋದೇನಮ್ಮ? ಅದು ತಾತ, ನಮ್ಮಪ್ಪನ ಮಾಡಿರೋದು ತಪ್ಪೆ. ಹ್ಞೂ, ಮಾಡಿರೋದು ತಪ್ಪೇ ಅಲ್ಲ. ಪೊಲೀಸವ್ರು ಕಿತ್ಕೊಡೋಣ? ಹಾಂ, ಹೋಗಿ ಅನ್ಭವಿಸ್ಲಿ ಬಿಡಮ್ಮ. ಅವಾಗೇನೋ ಬುದ್ಧಿ ಬರ್ತೈತೇನೋ ಇಂತ. ತಾತ, ಬೇಡ ತಾತ. ನಮ್ಮಮ್ಮನ್ನು ಕಳ್ಕೊಂಡೆ. ನಮ್ಮಪ್ಪನ್ನು ಕಳ್ಕೊಳಕ್ಕೆ ಇಷ್ಟ ಇಲ್ಲ ತಾತ. ನಮ್ಮಮ್ಮನ ಅಷ್ಟೇನೆ ನಾಳೆ ಬರೀತಿತ್ತು. ಅದಕ್ಕೆ ಯಾವುದೋ ಒಂದು ನೆಪ. ನಮ್ಮಪ್ಪ ನನ್ನ ಜೊತೆಗೆ ಇರ್ಲಿ ತಾತ. ಅಲ್ಲಮ್ಮ, ನೀನಿಷ್ಟು ಮಾತಾಡ್ತಾ ಇದೀಯ. ಅವನು ಬಾಯಾಗೇನ ಒಂದೇ ಒಂದು ಪಶ್ಚಾತ್ತಾಪದ ಮಾತು ಬಂತೇನಮ್ಮ? ಹಾಂ, ಇಲ್ಲ ದೊಡ್ಡವ್ರೆ, ತಪ್ಪಾಗೋಯ್ತು ನಂದು. ತಪ್ಪಾಗೋಯ್ತು. ಇನ್ನು ಮೇಲೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತೀನಿ. ನಾನು ಚೆನ್ನಾಗಿ ನೋಡ್ಕೊತೀನಿ. ಜಲ್ಜಾಗಿ ಮೋಸ ಮಾಡಿಬಿಡ್ತೀನಿ ನಾನು. ಸಂಜು, ನನಗೆ ಕ್ಷಮಿಸ್ಬಿಡಮ್ಮ. ನಿನ್ನ ಕಾಲ್ಗಾದ್ರೂ ಬಿಡ್ತೀನಿ. ನನಗೆ ಒಂದೇ ಒಂದು ಅವಕಾಶ ಭಿಕ್ಷೆ ಕೊಡಮ್ಮ. ನಿಮ್ಮ ಅಮ್ಮನೂ ಕೊಟ್ಟವಳೆ, ನೀನು ಕೊಟ್ಬಿಡಮ್ಮ. ತಿತ್ಕೊಂಡು ಬದುಕಂತೀನಿ. ಹಂಗೆಲ್ಲ ಮಾತಾಡ್ಬೇಡಪ್ಪ. ಅಮ್ಮನ್ನು ಕಳ್ಕೊಂಡಿದ್ದೀನಿ, ನಿನ್ನನ್ನು ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲಪ್ಪ. ಹಾಗಿದ್ದಾಗೋದು ಬಿಡಪ್ಪ. ಅಮ್ಮನ್ಗೂ ನಮ್ಗೂ ಋಣ ಇದ್ದಿದ್ದೆ ಅಷ್ಟೇ. ನೋಡಮ್ಮ ಸಂಜು, ನಮ್ಮ ಅಪ್ಪನೂ ಒಳ್ಳೆಯವನಾಗ್ಬಿಟ್ಟವನೆ. ಆಸ್ತಿ ದುಡ್ಡು ಕಾಸು ಏನು ನನಗೆ ಬೇಡ ಅಂತ ಹೇಳಂಗಿಲ್ಲ ನೀನು. ನೀನೇನಾದರೂ ಹಂಗೆ ಹೇಳಿದ್ದೆ ಅಂದರೆ ನಿಮ್ಮ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಕ್ಕಲ್ಲ. ತಿರ್ಗಾ ಅಲಿತಾಳೆ. ತಾತ, ನಮ್ಮ ಅಪ್ಪನೇ ಒಳ್ಳೆಯವನಾದ್ನಲ್ಲ, ಇನ್ನು ನಾವೆಲ್ಲ ಏನಕ್ಕೆ ಬೇಕು ತಾತ? ಹುಚ್ಚು ಮಗುವೆ, ಅದೆಲ್ಲ ನಿನ್ಗೆ ಸೇರಿದ್ರೇನೆ ನಿಮ್ಮ ಅಮ್ಮನ ಆತ್ಮಕ್ಕೆ ಶಾಂತಿ. ಆಯಿತಾ? ಇಲ್ಲ ಯಜಮಾನ್ರೆ, ನಾನೇ ಎಲ್ಲ ರಿಜಿಸ್ಟರ್ ಮಾಡ್ಕೊಡಕ್ಕೆ ರೆಡಿ ಮಾಡ್ತೀನಿ. ಎಲ್ಲ ನನ್ನ ಮಗಳ ಹೆಸರಿಗೆ ಬರ್ಬಿಡ್ತೀನಿ ನಾನು. ಆಯ್ತಪ್ಪ, ಎಲ್ಲ ಪೇಪರ್ಗಳು ರೆಡಿ ಮಾಡಿಸ್ತೀನಿ ನಾನು. ನೀನು ಬಂದು ಅದೇನೋ ಸೈನ್ ಹಾಕ್ಕೊಟ್ಬೇಕೇನೋ ಹಾಕ್ಕೊಡುವ. ಹಾಕ್ಕೊಟ್ಬಿಟ್ಟು ಅದು ಎಲ್ಲಿಗೆ ಬೇಕೋ ಅಲ್ಲಿಗೆ ಹೊರಟೋಗು. ಆ ಮಗುಗೆ ಮಾತ್ರ ನೀನು ತೊಂದರೆ ಕೊಟ್ಬಿಟ್ಟು ನೀನು. ನಾನು ವೃದ್ಧಾಶ್ರಮಕ್ಕೆ ಹೋಗಿ ಸೇರ್ಕೊಂಬಿಡ್ತೀನಿ ಯಜಮಾನ್ರೆ. ನನಗೆ ಯಾರು ತಂಟೆನೂ ಬೇಡ. ಬರೋ ಓಲ್ಡ್ ಪೆನ್ಷನ್ ಅವ್ರಿಗೆ ಕೊಟ್ಟರೆ ಅವರೇ ಒಂದು 3 ಹೊತ್ತು ಊಟ ಹಾಕ್ತಾರೆ. ಯಾಕಪ್ಪ ಹಂಗೆಲ್ಲ ಮಾತಾಡ್ತೀಯಾ? ನಾನಿದ್ದೀನಲ್ಲಪ್ಪ ನಿನ್ನ ಮಗಳು. ನಾನು ಸಾಕಂತೀನಿ ಬಾಪ ನಿನ್ನ. ಏಯ್ ನೋಡ ಲೇಪ್ಪ ರಮೇಶ, ನೋಡ ಆ ಮಗು ಹೆಂಗೆ ಹೇಳ್ತದ್ಲೇ. ಥೋ, ಏನು ದುರ್ಬುದ್ಧಿನೋ ನಿಂಕ, ಏನು ದುರ್ಬುದ್ಧಿನೋ. ಬಾಪ ನಾನೇ ಸಾಕಂತೀನಿ ಅಂತ ಹೇಳ್ತದಲ್ವ. ಆ ಮಗು ಕೊಡಬಾರ್ದು ಹಿಂಸೆ ಕೊಟ್ಟೆ ನೀನು. ಹಾಂ, ನೀನೇನು ಮನುಷ್ಯನೇನಾ? ಆಗಿದ್ದಾಗೋಯ್ತು ಯಜಮಾನ್ರೆ. ಇನ್ಮೇಲಾದರೂ ನನ್ನ ಮಗಳ ಜೊತೆಗೆ ನಾನು ಚೆನ್ನಾಗಿರ್ತೀನಿ. ಅಪ್ಪ, ಯಾಕೆ ಹೇಳ್ತೀಯಪ್ಪ? ಅಳ್ಬೇಡ, ಸುಮ್ಮನೆ ಇರಪ್ಪ. ನಾನಿದ್ದೀನಲ್ಲ ನಿಂಕ. ಇಷ್ಟಿಂದ ಆಗಿದ್ದೇನೋ ಆಗೋಯ್ತು. ಅಳ್ಬೇಡ, ಸುಮ್ಮನೆ ಇರಪ್ಪ. ನನಗೆ ಕ್ಷಮಿಸ್ಬಿಡಮ್ಮ ಸಂಜು, ನನಗೆ ಕ್ಷಮಿಸ್ಬಿಡು. ಆಯ್ತಪ್ಪ, ಸುಮ್ಮನೆ ಇರಪ್ಪ. ಅಳ್ಬೇಡ ನೀನು. ನಿನ್ನ ಹತ್ರ ನಂಗೂ ಅಳು ಬರ್ತೈತೆ. ಇನ್ನೇನಮ್ಮ ಇರಮ್ಮ ಬಸಪ್ಪ, ಮುಗಿತಪ್ಪ ಇಲ್ಲ. ಇನ್ನು ನಮ್ಮ ಕೆಲ್ಸಗಳು ಈ ಮಗುಗೆ ಅದೇನು ನ್ಯಾಯ ಕೊಡಿಸ್ಬೇಕು, ಕೊಡ್ಸೋದೊಂದೇ ಕೆಲಸ. ನಿಮ್ಮ ಪಾಡಕ್ಕೆ ನೀವು ನಿಮ್ಮ ಮನೆಗೆ ಆರಾಮಾಗಿರ್ರಿ. ಆಯ್ತಣ್ಣ, ಆಯ್ತು. ನೀವು ಬಂದಿದ್ದಕ್ಕೆ ನೋಡು ಎಷ್ಟು ಒಳ್ಳೆ ಕೆಲಸ ಆಯ್ತು. ಆತ್ಮಕ್ಕೂ ಶಾಂತಿ ಸಿಕ್ತು. ಹಾಂ, ಈ ಕಡೆ ರಮೇಶ್ ಅಪ್ಪನೂ ಪಶ್ಚಾತ್ತಾಪ ಮಾತಾಡ್ತಾವನೆ. ಹಾಂ, ಸಂಜುಗೂ ನ್ಯಾಯ ಸಿಕ್ತು. ಬರೋಣಮ್ಮ ಇನ್ನ. ಇರಮ್ಮ ಬಸಪ್ಪ, ಬರೋಣ. ಸಂಜು, ನಡಿಯಮ್ಮ, ನಮ್ಮ ಕರೆಗೆ ನಡೀರಿ ಇಬ್ರು. ನಡೀರಿ, ಇವತ್ತು ನಮ್ಮ ಮನೆಗೆ ಇದ್ಬಿಟ್ಟು ಅದೇನೋ ನಾಳೆ ಎಲ್ಲ ಪೇಪರಲ್ಲಿ ತೆಗೆಸಿ ರಿಜಿಸ್ಟರ್ ಮಾಡಿಸ್ಕೊಡ. ನಡೀರಮ್ಮ. ಸರಿ ದೊಡ್ಡರೆ, ಹೋಗಿ ಬನ್ನಿರಿ. ದೇವ್ರು ಒಳ್ಳೇದು ಮಾಡಲಿ.